ನನ್ನ ಹೆಸರು ಕೆ ವಾಸುದೇವ ಬಳ್ಳಾರಿ. ನಮ್ಮ ಪೂಜ್ಯ ಗುರುಮಾತೆ ಶ್ರೀ ಲತಾ ರಾಜಶೇಖರ್ ಅವರಿಗೆ ನನ್ನ ಅನಂತ ಕೋಟಿ ಧನ್ಯವಾದಗಳು. ನಾನು ಈ ಹಿಂದೆ 24/7/2022 ಇದೇ ದಾವಣಗೆರೆಯಲ್ಲಿ ಪ್ರಥಮ ಬಾರಿಗೆ ಕಾರ್ಯಾಗಾರಕ್ಕೆ ಬಂದಿದ್ದೆ. ನನ್ನಲ್ಲಿ ಇರ್ತಕ್ಕಂಥ ನ್ಯೂನತೆ ದೇಹದ ಬಾಧೆಗಳು ಏನಿತ್ತಂದರೆ ಆಯಾಸ ಜಾಸ್ತಿ ಇತ್ತು, ವೀಕ್ನೆಸ್ಸು, ಊಟ ಸರಿಗೆ ಹೋಗ್ತಾ ಇದ್ದಿಲ್ಲ, ನಿದ್ದೆ ಬರ್ತಾ ಇದ್ದಿಲ್ಲ, ಕ್ರಿಯೇಟಿನ್ ಲೆವೆಲ್ ಜಾಸ್ತಿ ಇತ್ತು. ಹಂಗಾಗಿ ಹಾರ್ಟು ಮತ್ತು ಕಿಡ್ನಿ ತೊಂದರೆಯಿಂದ ನಾನು ಭಾಳ ಸಫರ್ ಆಗಿದ್ದೆ. ಆದರೆ ಇದು ಟಿ ವಿನಲ್ಲಿ ನೋಡಿಕೊಂಡು ನಾನು ದಾವಣಗೆರೆ ಬಂದು ಲತಾ ಶೇಖರ್ ಮೇಡಮ್ ಅವ್ರನ್ನ ನಾನು ಸಂಪರ್ಕ ಮಾಡಿದಾಗ ನನಗಿರ್ತಕ್ಕಂಥ ತೊಂದರೆಗಳನ್ನು ಹೇಳಿಕೊಂಡಾಗ ನಾನು ತೋರಿಸಿರ್ತಕ್ಕಂಥ ಮೆಡಿಕಲ್ ರಿಪೋರ್ಟ್ಗಳನ್ನೆಲ್ಲ ಚೆಕ್ ಮಾಡಿ ನಮಗೆ ಕಷಾಯ ಮತ್ತು ಟ್ಯಾಬ್ಲೆಟ್ಸ್ಗಳು ಕೊಟ್ಟು ಇವತ್ತಿನ ದಿವಸ ನಾನು 2.2 ಅವತ್ತು 2.2 ಇದ್ದಂಥ ಕ್ರಿಟಿನಿನ್ ಲೆವೆಲ್ಲು ಇವತ್ತು ನಿನ್ನೆಗೆ 1.2 ಆಗಿದೆ. ಸರಿಯಾಗಿ ನಿದ್ದೆ ಬರ್ತಾಯಿದೆ, ಊಟ ಸರಿಯಾಗಿ ಮಾಡ್ತಾಯಿದ್ದೀನಿ. ಲತಾ ಶೇಖರ್ ಮೇಡಮ್ ಅವ್ರಿಗೆ ನನ್ನ ಅನಂತ ಕೋಟಿ ಧನ್ಯವಾದಗಳು. ಇವತ್ತು ನಾನು ಭಾಳಷ್ಟು ಮುಂದೆ ಕೂಡ ನಾನು ಆರೋಗ್ಯವಾಗಿ ಇರಲಿಕ್ಕೆ ಅವರ ಸಲಹೆ ಸೂಚನೆಗಳು ಮತ್ತು ಅವರ ಮಾರ್ಗದರ್ಶನ ಬೇಕು. ಅವರಿಂದ ನಮಗೆ ಭಾಳಷ್ಟು ಉಪಯೋಗ ಆಗ್ತವೆ. ಇಡೀ ಸಮಾಜಕ್ಕೆ ಅವರಿಂದ ಒಂದು ಉತ್ತಮವಾದಂಥ ಸೇವೆ ಸಲ್ಲಿಸ್ತಾ ಇದೆ. ಅವರು ದೇವರು ಅವರನ್ನು ಆರೋಗ್ಯವಾಗಿಟ್ಟು ಆಯುರಾರೋಗ್ಯ ಕೊಟ್ಟು ಹೆಚ್ಚಿನ ಜನರಿಗೆ ಅವರ ಸೇವೆ ಲಭ್ಯವಾಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ರಾಜೇಶ್ವರಿ, ಕಿಡ್ನಿ ಪ್ರಾಬ್ಲಮ್ ಇತ್ತು, ಕ್ರಿಯೇಟಿನ್ 3.7 ಇತ್ತು, ಶುಗರು, BP, ಕಾಲಲ್ಲಿ ಶಕ್ತಿ ಇಲ್ಲ, ಫುಲ್ಲು ಜೋಮು, ವಾಮಿಟು, ಊಟ ಏನೂ ಸೇರೋದಿಲ್ಲ. ಈಗ ಕ್ರಿಯೇಟಿನ್ನು ಒಂದು ತಿಂಗಳಿಗೆ 3.7ಇಂದ 3.3 ಬಂದಿದೆ. ಶುಗರು 226 ಇತ್ತು, ಈಗ 82 ಇದೆ. ವಾಮಿಟು 15 ಡೇಸ್ ಕಡಿಮೆ ಆಯಿತು. ನಮಸ್ಕಾರ, ನನ್ನ ಹೆಸರು ಹರೀಶ್ ಅಂತ. ನಾನು RR ನಗರದಿಂದ ಬರ್ತೀನಿ, ಬೆಂಗಳೂರಲ್ಲಿ. ನನಗೆ ಸುಮಾರು 16 ವರ್ಷದಿಂದ ವೆರಿಕೋಸ್ ಅಲ್ಸರ್ ಪ್ರಾಬ್ಲಮ್ ಇತ್ತು. ಆಮೇಲೆ ಇತ್ತೀಚೆಗೆ ನನಗೆ BP ಇಂದ ಕ್ರಿಯೇಟಿನ್ ಲೆವೆಲ್ ಜಾಸ್ತಿ ಆಗಿದೆ. ಸೊ ಈ ಸಮಸ್ಯೆಗಳಿಗೆ ನಾನು ಲತಾ ಶೇಖರ್ ಮೇಡಮ್ ಹತ್ರ ಬಂದು ಇಲ್ಲಿ ಔಷಧಿ ಮತ್ತು ಧ್ಯಾನ ಎರಡೂ ಮಾಡಿದ್ದೀನಿ. ಅದರಿಂದ ನನಗೆ ಭಾಳ ಅನುಕೂಲ ಆಗಿದೆ. 2.1ವರೆಗೂ ಹೋಗಿತ್ತು. ಇವಾಗ 15ರಿಂದ 20 ದಿವಸ ತೊಗೊಂಡಿದ್ದೀನಿ ಔಷಧಿ, ಹಾಗಾಗಿ 1.5 ಬಂದಿದೆ. ಸೊ ಭಾಳ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಭಾಳ ಸಂತೋಷ ಆಯಿತು ನನಗೆ ಇದರಿಂದ. ಯಾಕಂದರೆ ಈ ಕ್ರಿಯೇಟಿನ್ ಲೆವೆಲ್ ಇರೋದ್ರಿಂದ ನನಗೆ ಡಾಕ್ಟ್ರ್ ಆಂಜಿಯೋಗ್ರಾಮ್ ಮಾಡಬೇಕು ಅಂತ ಹೇಳಿದ್ದು ಮಾಡ್ತಾಯಿಲ್ಲ. ಸೊ ಬ್ಲಾಕೇಜಸ್ ಏನಾದರೂ ಇದ್ದರೆ ನೋಡೋಕ್ಕೆ ಅಂತ. ಸೊ ಇದರಿಂದ ಭಾಳ ಅನುಕೂಲ ಆಗಿದೆ ನನಗೆ.